and this passport makes a lot of difference. Bharat Mata ki Jai! बहुत weightage है boss. So you need to tell me how difficult it is. Bye bye. 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 I'm not running. Oi. ಎಲ್ಲ ಹೊಂಟಿವಾದಿತ್ತು ನಾವು. Movie. Bye bye. 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 ನಾವು ಡಿಪ್ಲೊಮ್ಯಾಟ್ ಪಿಕ್ಚರ್ ನೋಡಿ ಬರ್ತೀವಿ ನಿಮ್ಗೆ ಪಿಕ್ ಮಾಡ್ಲಿಕ್ಕೆ. Okay? ಸುಜಯ್ ಲಾಸ್ಟ್ ಟೈಮ್ ಛಾವಾ ರಿವ್ಯೂ ಮಾಡಿದ್ಮೇಲೆ ಭಾಳ ಮಂದಿ ಸಬ್ ಟೈಟಲ್ಸ್ ಇದ್ರೆ ಚಲೋ ಆಗ್ತಿತ್ತಂದ್ರು. ಸೊ ವಾಟ್ ಡು ಯು ವಾಂಟ್ ಟು ಡು ಯು ವಾಂಟ್ ಟು ಸ್ಪೀಕ್ ಇನ್ ಕನ್ನಡ ಆ್ಯಂಡ್ ಗಿವ್ ಸಬ್ ಟೈಟಲ್ಸ್ ಆರ್ ಯು ವಾಂಟ್ ಟು ಸಿಂಪ್ಲಿ ಜಸ್ಟ್ ಸ್ಪೀಕ್ ಇನ್ ಇಂಗ್ಲಿಷ್ ಆ್ಯಂಡ್ ಹಿಂದಿ ಮಿಕ್ಸ್? We'll speak in Hindi, English and a bit of Kannada. ಮಿಕ್ಸ್ ಆಫ್ 3 languages. So the Diplomat, ಜಾನ್ ಎಬ್ರಾಹಿಂ ಅಂದ ಪಿಕ್ಚರ್. ನಾ ಆಕ್ಚುಲಿ ನಿಮ್ಗೆ ಹಂಗೆ ಹೇಳ್ಬೇಕಂತಂದ್ರೆ ಜಾನ್ ಎಬ್ರಾಹಿಂ ಅಂದ ಒಂಥರದ ಫ್ಯಾನ್ ಇದ್ದೀನಿ ನಾನು. ಬಿಕಾಸ್ ದ ಟೈಪ್ ಆಫ್ ಮೂವೀಸ್ ದಟ್ ಹಿ ಮೇಕ್ಸ್ ನನಗೆ ಭಾಳ ಚಲೋ ಅನ್ನಿಸ್ತದ ಒಂದು. ಬಾಟ್ಲಾ ಹೌಸ್, ಮಡ್ರಾಸ್ ಕ್ಯಾಫೆ ಮತ್ತು ಈಗಿಂದೇನು ದ ಡಿಪ್ಲೊಮ್ಯಾಟ್ ಏನದಲ್ಲ, ಐ ಥಿಂಕ್ ಸೊ ಅಮೇಝಿಂಗ್ ಮಾಡಿರಬಹುದು ಅಂತ ನಂಗೆ ಅನ್ನಿಸ್ತದ. ಈ ಸಲ ನಾವು ಟಿಕೆಟ್ ತಗ್ಸಿಲ್ಲ, ಬುಕ್ ಮಾಡಿಸ್ಕೊಂಡಾಗ 9:10 ಡಿ. 9:10 ಇಲ್ಲಿ 200 ಪೇ ಮಾಡಿದ್ರೆ ಅಲ್ಲಿ ಮೇಲೆ ನಿಮಗೆ 300 ಲೆಸ್ ಆಗುತ್ತೆ. ಡಿಸ್ಕೌಂಟ್ ಆಗ್ತದ? ಹಾಂ 200 ಮಾಡಿದ್ರೆ ಸೆಕೆಂಡ್ ಫ್ಲೋರ್ ಅಲ್ಲ? ಏನೇನು ಫುಡ್ ವೌಚರ್ ಅಂತ ಏನೋ ಮಾಡೋದು. ಸೊ 200 rupees ನೀವು ಫುಡ್ ವೌಚರ್ ತೊಗೊಂಡ್ರಿ ಅಂತಂದ್ರೆ ಅಲ್ಲಿ ಮ್ಯಾಲೆ 300 ಡಿಸ್ಕೌಂಟ್ ಆಗ್ತದೆ. ಸಮೋಸ ಹಾಂ ಫೋನ್ ಪೇ ಫುಡ್ ವೌಚರ್ ತೊಗೊಂಡ್ರಿ ಅಂತಂದ್ರೆ ಅಲ್ಲಿ ಮ್ಯಾಲೆ 300 ಡಿಸ್ಕೌಂಟ್ ಆಗ್ತದೆ. ಐ ಥಿಂಕ್ ಫಸ್ಟ್ ಟೈಮ್ ನಾವು ಪಾಪ್ಕಾರ್ನ್ ಅಥವಾ ಏನೋ ತೊಗೊಂಡಿವಿ, ಜಗಳಾಡ್ಲಾರ್ದ ತೊಗೊಂಡಿವಿ. ನಮ್ದು ನಡುವಲ್ಲ ಅವ್ರ ಜೊತೆಗೆ. ಅದ ಅವ್ರ ಜೊತೆನ ನಮ್ದು ಇದೆ ಇಲ್ಲ ಅವ್ರ ಜೊತೆಗೆ. ಸೊ ಮೂವಿ ಚಾಲೂ ಆಗ್ಲಿಕ್ಕತ್ತದ ಈಗ. ಸೊ ಅದಿತಿಗೆ ಇದು ಮೂವಿ ಸೇರ್ಲಿಲ್ಲ. ಇಟ್ಸ್ ಅ ಪ್ಲೇನ್ ಮೂವಿ, ಒಂಥರ ಡಾಕ್ಯುಮೆಂಟ್ರಿ ಟೈಪ್ ಫೀಲ್ ನಿಮಗೆ ಕೊಡ್ತದೆ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಅ ಮೂವಿ. ಇದ್ರೊಳಗೆ ನಿಮ್ಗೆ ಏನು ಮಸಾಲ ಗಿಸಾಲ ಏನೂ ಇಲ್ಲ, ಹಾಡೇನು ಇಲ್ಲೇ ಇಲ್ಲ. ನೀವು ಅಕಸ್ಮಾತ್ ಅದು ಹಿಂದಿನ ಬ್ಯಾಕ್ಗ್ರೌಂಡ್ ಸ್ಟೋರಿ ನೀವು ನೋಡಿದ್ರಿ ಅಂತಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ ಕಿ ಹೌ ಡಿಫಿಕಲ್ಟ್ ಇಟ್ ವಾಸ್. ಅಲ್ಲೇ ಆಕಿ ಏನು ಉಜ್ಮಾ ಅಂತೇನು ಅದು ರಿಯಲ್ ಲೈಫ್ ನೇಮ್ ಅದ ಆಕಿಂದು. ಆಕಿಗೆ ಹೆಂಗೆ ಬ್ಲಫ್ ಮಾಡಿ ಪಾಕಿಸ್ತಾನಿಗೆ ಕರ್ಕೊಂಡು ಹೋಗಿ सर उसने जबरदस्ती शादी की है मुझसे और फिर खुद तुम्हें इजीली इंडियन एम्बेसी भी ले रहे हो. या तो तुम बहुत लकी हो या बहुत बड़ी फ्रॉड. ಪಾಕಿಸ್ತಾನ್ ಇಸ್ ಅ ರೋಗ್ ಕಂಟ್ರಿ, ಇಟ್ ಇಸ್ ನಾಟ್ ವೆರಿ ಈಸಿ. ಆಮೇಲೆ ಇಂಡಿಯಾದ್ದು ಮತ್ತು ಪಾಕಿಸ್ತಾನದ ರಿಲೇಷನ್ಶಿಪ್ ಹಿಂಗದ ಅಲ್ಲ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಆಮೇಲೆ ಅಟ್ ದ ಸೇಮ್ ಟೈಮ್ ಸರಬ್ಜೀತ್ಗೆ ಏನಾಗಿತ್ತು ಅದನ್ನು ಎಲ್ಲನೂ ನೀವು ಒಂದು ಸ್ವಲ್ಪ ನಿಮಗೆ ಜಿಯೋ ಪೊಲಿಟಿಕಲ್ ಆಮೇಲೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಇನ್ಫಾರ್ಮೇಶನ್ ಇತ್ತಂತಂದ್ರೆ ಇದು ಮೂವಿ ನಿಮಗೆ ಫೀಲ್ ಆಗ್ತದ. क्या बात है तारिक साहब, हाथ उठाया क्या आपने उस पे? बहुत डरी हुई है उस्मा. ऐसा कुछ नहीं हुआ, झूठ बोल रही है वो. ಐ ಥಿಂಕ್ ಆ ಟೈಮ್ನಾಗ ಸುಷ್ಮಾ ಸ್ವರಾಜಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಏನು ಇದ್ಲಲ್ಲ, ಆಕಿದು ಏನೇನು ರೋಲ್ ಇತ್ತು ಅದು ಟಿ ವಿ ಒಳಗೂ ಬರ್ಲಿಕ್ಕತ್ತಿತ್ತು. ಆಮೇಲೆ JP ಏನು ರೋಲ್, JP ಸಿಂಗ್, ನಾವ್ ಹಿ ಈಸ್ ದ ಅಂಬಾಸಡರ್ ಇನ್ ಇಸ್ರೇಲ್. JP, एम्बेसी में आपने किसी इंडियन लड़की को शरण दी है? हम इसे बिल्कुल इंडिया पाकिस्तान के प्रिज्म से ना देखें, हमें इसे ह्यूमैनिटेरियन एंगल से देखना चाहिए. ಸೊ ಅವಂದು ಹೆಂಗೆ ಹೌ ಹಿ ಹೆಲ್ಪ್ ದೇಶ್ ಕಿ ಬೇಟಿ, ಅದು ಸುಷ್ಮಾ ಸ್ವರಾಜಂದು ಒಂದು ಡೈಲಾಗ್ ಅದ, ತುಮ್ ದೇಶ್ ಕಿ ಬೇಟಿ ಹೋ ತೋ ಡರ್ನಾ ಮತ್, ಈ ಥರದ್ದು ಡೈಲಾಗ್ ಅದ. ಸೊ ಐ ಥಿಂಕ್ ಫಾರ್ ಎನಿ ಇಂಡಿಯನ್ ಔಟ್ಸೈಡ್ ಇಂಡಿಯಾ ನಿಮ್ಗೆ ಅದು ಫೀಲಿಂಗ್ ಬರ್ತದೆ ಕಿ ನಮ್ಮ ದೇಶ ಏನದಲ್ಲ ಅದ ನಮ್ಮ ದೇಶ ಅದ.
ಬೇರೆ ದೇಶ ಒಳಗೆ ಅಷ್ಟು ಈಸಿ ಇರಂಗಿಲ್ಲ ಇರಲಿಕ್ಕೆ, ಎಸ್ಪೆಷಲಿ ಪಾಕಿಸ್ತಾನ್ ಅಂಥದ್ದು ಪ್ಲೇಸ್ ಒಳಗೆ ಬೀಯಿಂಗ್ ಎನ್ ಇಂಡಿಯನ್. ಸೊ ಆ ಒಂದು ಮೈಂಡ್ ಸೆಟ್ಲೆ ನೀವು ಈ ಪಿಕ್ಚರ್ ನೋಡ್ಲಿಕ್ಕೆ ಹೋಗಿದ್ರಿ ಅಂತಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಲೈಕ್ ಇಟ್. घबराना मत, तुम हमारी बेटी हो, भारत की बेटी. So for me it is 6 out of 10 for the diplomat. ನಾ ಆಕ್ಚುಲಿ ಹೊರಗೆ ಬರೋ ಮುಂದಾಗ ಅದೇ I ಇಲ್ಲ will talk now. ಅಲ್ಲ ನಾ ಅದೇ ಹೇಳಿಲ್ಲ, ನಾ ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡಿದ್ದೆ ಅಂತ ತಿಳ್ಕೊಂಡು ನಂದು ಒಂದು ಫೀಲಿಂಗ್ ಬೇರೆ ಇತ್ತು. ನಾ ಆಕಿಂದ ಸೇಮ್ ಇರ್ತದ ಅಥವಾ ಅಟ್ಲೀಸ್ಟ್ ಒಂಚೂರು ಹತ್ರರೇ ಇರ್ತದ ಅಂತ ತಿಳ್ಕೊಂಡಿದ್ದೆ. ಆಕಿದ ಕಂಪ್ಲೀಟ್ಲಿ ಏನದ ಅಂತ ಹೇಳಿ ಆಕಿನ ಹೇಳ್ತಾಳ. The filmmakers have done a very bad job in convincing how difficult it was for our diplomat JP Singh to bring her home. So you need to tell me how difficult it is, why it is difficult to get a person from a different country like Pakistan to India. मुस्कुराइए कि आप पाकिस्तान में हैं. I'm okay with a flat movie. I'm okay with a very matter of fact movie. Madras Cafe was like that, and I loved that movie. ठीक है, ನನಗೆ ಇದ್ರೊಳಗೆ ನೀವು ಡಿಪ್ಲೊಮೆಸಿದು ಡಿಫಿಕಲ್ಟೀಸ್ ಚೂರ್ ಬಿಡಶಿ ಹೇಳಬೇಕಾಗ್ತದೆ. And this movie might be being watched by some Gen Z people, right? They don't know what happened 10 years ago. I am okay with a flat movie. I like flat movies, but that flat movie should have a nice storytelling, nice flow to it. The sequence should be really good, and I felt the actress who is playing Uzma Ahmed. अंदर कैसे आ गया? दरवाजा खोलो, बाहर निकालो. दरवाजा नहीं खोला, वो मार है, वो मुझे मार देंगे बोलो. Initially I liked her, but later on I did not like her. Dialogues, the dialogue delivery, very bad. John Abraham, he just did his part, and these kind of straight, flat face roles suit him. So, I mean, I don't have any problem with that. आपके तो अच्छे कॉन्टैक्ट है पुलिस के साथ, खबर निकलवाइए उनसे. हम सर यहाँ कोई और दिखाई दे रहा है आपको? Overall movie making was very bad, according to me, because it did not generate any kind of emotion in me. I'm giving like 2 stars, 2.5 stars. That's it. For the making and for the actress, I did not like the actress. So for Aditi it is 2 stars, and then for me it is 6 stars. My suggestion, go watch the press conferences on YouTube, read about this, don't bother watching the movie. I think from me, I mean, just read about what happened in the real life Yes. of Uzma and JP Singh, the characters they are in real life, and about Sushma ji, you know, what she did back then, and then go and watch it And once. stop it there. And then go and watch it once. Not in theater. Wait for it to come on. I mean that's up to you, but do some research and then go, because there are these one-liners wherein important information is given about Kulbhushan Jadhav, Sarabjit Singh, John Abraham, and the character JP Singh. He mentions what happened to Sarabjit should not happen to Uzma. तो उसमें आपको पता चल जाएगा कि अगर आपने बैकग्राउंड स्टोरी रियल लाइफ में जो हुआ, व्हाट द रिलेशनशिप दैट वी हैव विद पाकिस्तान, अगर आपको उस चीज के बारे में पता है, देन यू विल कैच दोज वन लाइनर्स एंड देन यू विल गो बैक टू व्हाट हैपेंड देन, एंड देन यू विल प्रोबेबली रिलेट टू द मूवी मोर. जॉन अब्राहम के लिए आई विल से गो एंड वॉच द मूवी वंस. I just want to say that, you know, being an Indian outside India and this passport really makes a lot of difference. अगर आपको कुछ भी प्रॉब्लम है बाहर देश में, आउटसाइड इंडिया, जस्ट गो टू द इंडियन एम्बेसी. ये वाला बहुत काम करेगा. वी हैव बीन born, brought up in this amazing land, भारत, इंडिया. तो एक बार तो बनता है भारत माता की जय. Actually, there is one last scene when she enters India through Wagah border. That is where I really got goosebumps. Yeah. Like, there's no feeling like entering our country, Our country, seeing our flag, India. Proud Indians. proud Indians. बहुत सही देश है यार हमारा. And the
the government that is there in today's day and age, मतलब अगर आप बाहर देश में कहीं पे भी हो, वो आपके साथ है, वो आपके साथ है। और बहुत वेटेज है, बहुत वेटेज है बॉस, इसका बहुत वेटेज है। So to our viewers, we attempted to talk in English, Hindi And Kannada. ಕನ್ನಡ attempt करने की जरूरत नहीं है। ಬೇಕಾಗಿಲ್ಲ ನಮ್ಗೆ, हाँ ಬಿಕಾಸ್ ಕನ್ನಡ ಅಂತಂದ್ರ ಭಾಳ ಮನಸ್ಲಿ ನಮ್ದು ಮಾತು ಬರ್ತಾವ। yeah ಖರೆ we are talking in English and Hindi just for you guys because you requested. Thank you so much for giving this kind of attention and so much of love to our review for Chhaava movie and for our channel. For his channel. So now don't forget to Like, share, subscribe, and don't forget to press that bell icon. bye. Bye bye. उस्मा, तुम बार बार मेरा धन्यवाद कर रही थी। मैं समझती हूँ मैं तो अपना फर्ज अदा कर रही थी, इसलिए धन्यवाद की पात्र नहीं हूँ, लेकिन मैं तुम्हारे प्रति एक आभार जरूर प्रकट करना चाहती हूँ इस बात के लिए कि तुमने संकट में इंडियन हाई कमीशन पर भरोसा किया।